ಖಜೂರ್ ನಿನ್ ಪ್ಯಾಂಟಲ್ಲಿ ತೆಗಿಯೋ. ಏನ್ನ ಡೋಂಗು ದುಡ್ಡು ಬೆಳಗ್ಗೆ ತಲೆ ತಿನ್ಬೇಡ. ದುಡ್ಡು ಇಲ್ಲ ಏನಿಲ್ಲ, ಹೋಗು. ಮಂಗಳಮುಖಿಯರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀವಿ, ಗೊತ್ತಾ? ನಿನ್ ಶಾಪ ಹಾಕ್ಬಿಟ್ರೆ ನಿಜ ಆಗ್ಬಿಡುತ್ತಾ? ಹೌದಾ? ನೋಡ್ತಾ ಇರು, ನಿನ್ ಗಾಡಿನೇ ಸ್ಟಾರ್ಟ್ ಆಗಲ್ಲ. ಹೋಗ ಹಾಳಾಗೋಗು. ಆಯ್ತು, ಹೋಗೋಗು. ಅದು ಹೆಂಗ್ ಹೋಗ್ತೀನಿ ನಾನು ನೋಡ್ತೀನಿ. ಅದ್ಯಾಕೆ ಸ್ಟಾರ್ಟ್ ಆಗಲ್ಲ ನಾನು ನೋಡ್ತೀನಿ. ಏನಾಯ್ತಪ್ಪ ಇದಕ್ಕೆ? ಇದೇನ ಮಚ್ಚ, ಪಂಪ್ ಹೊಡೆದು ಸುಸ್ತಾಗಿ ನೀರಲ್ಲಿ ಬಿದ್ದು ಕಾಗೆ ತರ ಆಗ್ಬಿಟ್ಟಿದ್ಯಾ? ಹೇಗಿದೆ ಮಂಗಳಮುಖಿ ಶಾಪ? ತಿಳ್ಕೊ. ದುಡ್ಡು ತಗೋ, ನಿನ್ ಶಾಪ ವಾಪಸ್. ಹಂಗ ಬಾ ದಾರಿಗೆ. ನಿಮ್ ಮನೆ ದೇವ್ರ ನೆನ್ಸ್ಕೊಂಡು ಕಣ್ಣು ಮುಚ್ಕೋ. ನಿನ್ನ ಶಾಪನ ನಾನು ವಿಮೋಚನೆ ಮಾಡ್ತೀನಿ. ಮುಚ್ಕೊಳ್ಳೋ ಕಣ್ಣು. ಹೋಗು ಮಚ್ಚಿ, ಕಾಸು ಬಿಚ್ಚು. ಹೋಗೋ, ಕೊಡಲ್ಲ. ಲೇ, ಕೊಡಲ್ಲ ಅಂದ್ರೆ ಗೊತ್ತು ತಾನೆ, ಗಾಡಿ ಸ್ಟಾರ್ಟ್ ಆಗದಂಗೆ. ನಾನು ನೀನ್ ಪೆಂಗ ಅನ್ಕೊಂಡಿದ್ಯಾ? ನಾನು ನನ್ನ ಗಾಡಿ ಸೈಲೆನ್ಸರ್ ನೋಡ್ತಾ ಇದ್ದೀನಿ. ಮಾಡ್ಸಕ್ಕಾಗಲ್ಲ. ನಿನ್ ಪೆಂಗ ಅಲ್ಲ ಕಣ, ಮಂಗ. ಕೀ ಯಾರು ನೋಡ್ತಾರೋ? ಹಂಗ ಬಾ ದಾರಿಗೆ. ತಗೋ ನಿನ್ ಕೀ. ಕಲೆಕ್ಷನ್. ನೀನ್ ಯಾರು ಮೈ ಮೇಲೆ ಕೈ ಹಾಕಿದ್ಯಾ ಗೊತ್ತೇನೋ? ಯಾರು? ಲೇ, ಈ ಬಾಡಿ ಟೋಟಲ್ ಆಗಿ ACP ಸೂರ್ಯಂದು. ACP ಖಜೂರಾರೇನಾ? ಮಾಮ ಸೈನಿಕ್ರೆ, ಜೇಬ್ ಸ್ವಲ್ಪ ಭಾರ ಮಾಡ್ರ. ಕಡೆಗೂ ಏನ್ ಬಸಂದೆ, ಹುಬ್ಳಿಂದ ಯಾವಾಗ ಬಂದೆ ಇಲ್ಲಿಗೆ? ಇನ್ಮೇಲೆ ನೀವೆಲ್ಲೋ, ನಾನು ಅಲ್ಲೇ. ಏ ರಾಜ, ನೀನ್ ನೋಡ್ತಾ ಇದ್ರೆ ನನಗೆ ಮಾತು ಮರ್ತು ಹೋಗಿ ಮೌನ ಹೆಚ್ಚಾಗಿ ಲಜ್ಜೆನೂ ಹೆಚ್ಚಾಗಿ ನನ್ನ ಹೆಜ್ಜೆ ನೆಲ ಕೆರಿತಾ ಇದೆ ಮಾಮೋಯ್. ನೋಡು, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಅರ್ಥ ಮಾಡ್ಕೊಂಡು ನಿರ್ಧಾರಕ್ಕೆ ಬಾ. ಬರ್ಲಾ? ರೈಟ್ ಹೇಳು. ಹುಡುಗಿ ಹುಡುಗಿ, ಗುಬೆ, ಕಿವಿ ಕೇಳಿಸಲ್ವ ನಿನ್ಗೆ? ಅವಳಿಂದ ಪಡ್ಕೋತಾ ಇದ್ದೀರ ಬಿಟ್ಟ ಅಂದ್ರೆ. ಸಾರಿ, ನಿನ್ ಹೆಸರೇನು? ಮನ್ವಿತಾ. ಸೂರ್ಯ. ಓಕೆ ಬಾಯ್, ಹುಷಾರು. ಬಾಸ್, ರಿಯಲ್ ಎಸ್ಟೇಟ್ ಅವರು ನಮ್ಮ ವಿರುದ್ಧ ರೆವಲ್ಯೂಷನ್ ಶುರು ಮಾಡಿದಾರಂತೆ ಬಾಸ್. ಎಲ್ಲಿ? ನಮಸ್ಕಾರ. ನಿಮ್ಗಾಗಿರೋ ಅನ್ಯಾಯಕ್ಕೆ ರಿಯಲ್ ಎಸ್ಟೇಟ್ ಸಂಘದ ಅಧ್ಯಕ್ಷ 4060 ಸುಧಾಕರ್ ಆದ ನಾನು, ಉಪಾಧ್ಯಕ್ಷ 3040 ಪ್ರಭಾಕರ್ ಆದ ನಾನು, ACP ಸೂರ್ಯ ಮಾಡ್ತಿರೋ ಅನ್ಯಾಯನ ಖಂಡಿಸ್ತಾ ಇದ್ದೀವಿ. ಈ ACP ಇದೇ ತರ ಇರೋ ಬರೋ ಸೆಟಲ್ಮೆಂಟ್ ನೆಲ್ಲ ಬಡದು ಬಾಯಿಗೆ ಹಾಕೊಳ್ತಾ ಇದ್ರೆ ನಾವೆಲ್ಲ ವೈಟ್ ಅಂಡ್ ವೈಟ್ ಪಿಚಾಕ್ಬಿಟ್ಟು ಪಟಾಪಟಿ ಚಡ್ಡಿ ಬನೀನು ಹಾಕೊಂಡು ನಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ನ ಟೀ ಅಂಗಡಿ ಮಾಡ್ಕೊಂಡು ಕಾಪಿಡಿ ಇಂಥ ಟ್ರಿಕ್ಸ್ ಗಳಿಗೆಲ್ಲ ಭಯ ಬಿಡ ಜನ ಅಲ್ಲ ನಾವು. ಇಂಥ ACPಗಳನ್ನ ಹೆಚ್ಚು ಜನ ನೋಡಿದೀವಿ ಗೊತ್ತಾ ನಾವು. ಇವ್ರ ಸರ್ವಿಸ್ ರಿವಾಲ್ವರ್ ಹಿಡಿಯಕ್ ಮುಂಚೆ ನಾವು ಯಾಕೆ ಪಾರ್ಟಿಸಿಪೇಟ್? ಅಯ್ಯಪ್ಪ ಓಡ್ರಣ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಆಂಬುಲೆನ್ಸ್ ನಲ್ಲಿ ಫುಲ್ ಮಿಲ್ಸ್ ಕಜಾಯಿದ ಎಫೆಕ್ಟ್ ಕಾಯ್ಕು ತಂದೆ. ಕಾಯ್ಕು ಏಕ್ ಬಾರ್ ಆಂಬುಲೆನ್ಸ್ ಕೋ 360 ಡಿಗ್ರಿ ತಿರುಗಿ ನೋಡ್ಕಂದ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಇದು ಏನ್ ಸರ್ ಕಾನ್ಸೆಪ್ಟ್? ಇದು ಏನ್ ಸರ್ ಯಮನ್ ಗೆಟಪ್? ಗವರ್ಮೆಂಟ್ ಅವರು ಆಂಬುಲೆನ್ಸ್ ಗೆ 108 ನಂಬರ್ ಯಾಕೆ ಕೊಟ್ಟಿದ್ದಾರೆ ಗೌಡ್ರೆ? ಯಾಕೆ ಅಂದ್ರೆ ಮನುಷ್ಯನಿಗೆ 108 ತರ ಕಾಯಿಲೆ, ಅದಕ್ಕೆ. ಅದು ಸರಿ, ಈ 801 ಏನಕ್ಕೆ ಸರ್? ನಿಮ್ಮಂತವ್ರಿಗೆಲ್ಲ 801 ವೆರೈಟಿ, ಅದಕ್ಕೆ. 108 ಆಕ್ಸಿಡೆಂಟ್ ಆಗಿರೋರ್ಗೆ, ಕಾಯಿಲೆಯಿಂದ ನರಳುತ್ತಿರೋರ್ಗೆ ಸರ್ವಿಸ್ ಕೊಟ್ರೆ ಈ 801 ನಮ್ ವಿರುದ್ಧ ತಿರುಗಿ ಬೀಳೋರ್ಗೆ ಟ್ರೀಟ್ಮೆಂಟ್ ಕೊಡತ್ತೆ ವಿತ್ ಕಾಂಪ್ಲಿಮೆಂಟರಿ ಕಜ್ಜಾಯ. ಇದು ಅನ್ಯಾಯ. ಬಿಸಿ ಬಿಸಿ ಕಜ್ಜಾಯ,
ಮಾಡಿಕೊಡಲೆ ನಾನು ಲೇ ಯಮುನ್ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರ ವಿರುದ್ಧನೇ ಮಾತಾಡ್ತೀಯೇನೋ ತೆಪ್ಗಿರೋ. ಭಗವಂತ, ಈ ಖಜಾಯೋತ್ಸವ ಇನ್ನು ಎಲ್ಲೆಲ್ಲಿ ನಡೆಯುತ್ತೆ? ಅಣ್ಣ ACP ಜಾಸ್ತಿ ಆಯ್ತು, ಅವ್ನ್ ಎತ್ತು ಬಿಡ್ತೀನಿ. ಕಜ್ಜಾಯ ಗುರು ಆ ACP ನನ್ನ ಹತ್ರ ಏನು ನಡೆಯಲ್ಲ. ನನ್ನ ಮಗನ ಜಯ ಕೊಡು ಗುರು. ಕಾಸಿಗೆ ಬೇಕಾ ಫ್ರೀ ಆಗ್ಬೇಕಾ? ಫ್ರೀ ಆಗ ಹಂಗಾರೆ ಫ್ರೀ ಆಗ ಕೊಡು. ಹಂಗಾದ್ರೆ ACP ಸೂರ್ಯನ್ ಬೈ ನೋಡೋಣ. ACP ನನ್ ಮಗ, ಕಂತ್ರಿ ನನ್ ಮಗ, ಕಸು ನನ್ ಮಗ. ಕಜ್ಜಾಯ ಮಾಡಿಕೊಡಲೆ ನಾನು ಫ್ರೀ ಆಗ್ಬೇಕಾ ಕಜ್ಜಾಯ? ತಿನ್ನು ನನ್ ಮಗನೇ. ನಟ್ಟು ಬೋಲ್ಟು ಲೂಸ್ ಮಾಡ್ಬಿಟ್ಟ ACP ನನ್ ಮಗ, ಕಜ್ಜಿ ನನ್ ಮಗ. ಕಜ್ಜಾಯ ಸತ್ತ. ಗಣೇಶಾಯ ನಮಃ, ACP ನಮಃ. ರೀ ಗೌಡ್ರೆ, ಬಾಸ್ ದೇವ್ರು ಅಲ್ಲಿದೆ, ನೀವೇನ್ರಿ ಈ ಕಡೆ? ಬಾಸ್, ನೀವೇ ನಮ್ ಪಾಲಿನ ದೇವ್ರು ಬಾಸ್. ನಿಮ್ಮ ಕೃಪಾ ಕಟಾಕ್ಷದಿಂದ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ತಾ ಇದ್ದಿದ್ ನನ್ನ ಮಕ್ಕಳು ಕಾರ್ಪೊರೇಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಬಾಸ್. ನನ್ನ ಹೆಂಡತಿಗೆ ಚಿನ್ನದ ಬಳೆ, ಚಿನ್ನದ ಉಂಗ್ರ, ಚಿನ್ನದ ಸರ ಕೊಡ್ಸಿದೀನಿ ಬಾಸ್. ಚಿನ್ನ ಚಿನ್ನ ಅಂತ ಕರಿತಿದ್ದಕ್ಕೂ ಸಾರ್ಥಕ ಆಯ್ತಲ್ಲೋ ನನ್ನ ಮಗನೇ ಅಂತ ನನ್ನ ಹೆಂಡತಿ ಫುಲ್ ಹ್ಯಾಪಿ ಬಾಸ್. ನಾನ್ ಕತ್ರಿಗುಪ್ಪಲ್ಲಿ ಫ್ಲಾಟ್ಗೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ. ಆ ಫ್ಲಾಟ್ಗೆ ನಿಮ್ ಹೆಸರು ಇಡೋಣ ಅನ್ಕೊಂಡಿದೀನಿ ಬಾಸ್. ನಮ್ ಡ್ಯಾಡಿಗೆ I-20, ನಮ್ ಮಮ್ಮಿಗೆ I-10, ನನಗೂ ಒಂದು I+ ಬಾಸ್. ಇವಾಗ ನಮ್ ಟೋಟಲ್ ಫ್ಯಾಮಿಲಿ ಐ ಫ್ಯಾಮಿಲಿ ಬಾಸ್. ನಾವೇ ಫುಲ್ ಸೆಟ್ಲ್ ಆಗಿದ್ದೀವಿ ಅಂದ್ಮೇಲೆ ನಮ್ಮ ಗೋಲ್ಡನ್ ಬಾಸ್ ನೀವು. ನೀವು ಮಾಡ್ತಿರೋ ಸಂಪಾದನೆಯಲ್ಲಿ ನೀವು, ನಿಮ್ ಮಕ್ಳು, ನಿಮ್ ಮೊಮ್ಮಕ್ಳು ಆರಾಮಾಗಿರ್ಬೋದು ಬಾಸ್. ಸೈನಿಕ್ರೆ, ಬಾಸ್ ಕಾನೂನು ಪ್ರಕಾರ ವೋಟಿಂಗ್ ಏಜ್ 18 ಮಾಡಿ ಹುಡುಗರು ಮದ್ವೆ ಏಜು 21 ಯಾಕೆ ಮಾಡಿದಾರೆ ಗೊತ್ತಾ? 18 ವರ್ಷಕ್ಕೆ ದೇಶನ್ ಬೇಕಾದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು, ಆದ್ರೆ ಈ ಹುಡುಗಿಯರ್ನ ಹ್ಯಾಂಡಲ್ ಮಾಡಕ್ಕೆ ಟೈಮು ಅನುಭವ ಜಾಸ್ತಿ ಬೇಕು ಅಂತ. ಅದ್ರಲ್ಲೂ ಇವತ್ತಿನ ಹುಡುಗಿಯರಿದಾರಲ್ಲ ಗೌಡ್ರೆ, ಅಬ್ಬಬ್ಬಬ್ಬಬ್ಬ, ಜಡ್ಜ್ಮೆಂಟೇ ಸಿಗಲ್ಲ. ಎಲ್ಲ ಡ್ರೆಸ್ಸಲ್ಲೂ ಸೂಪರ್. ಸೈನಿಕ್ರೆ, ಬಾಸ್ ಫಸ್ಟ್ ಟೈಮ್ ಒಂದು ಹುಡುಗಿ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ACP ಹಾರ್ಟ್ ಅಲ್ಲಿ ಪಟಾಕಿ ಸಿಡಿತಾ ಇದೆ. ಆ ಪಟಾಕಿ ಬೇರೆಯವ್ರ ಕಡೆಗೆ ಅಂಟ್ಕೊಂಡಿದೆಯಲ್ಲ, ಚೆಕ್ ಮಾಡ್ಕೊಂಡ್ಬಿಡಿ ಸರ್. ಆಮೇಲೆ ನಿಮ್ ಹಾರ್ಟ್ ಟುಸ್ ಪಟಾಕಿ ಆಗ್ಬಿಟ್ರೆ ಪಟಾಕಿ ಬಿಸ್ನೆಸ್ ಮಾಡ್ಕೊಂಡೆ ಫೀಲ್ಡ್ ಎಂಟ್ರಿ ಕೊಟ್ಟವ್ ನಾನು. ಪಟಾಕಿನೂ ನಂದೆ, ಸೌಂಡು ನಂದೆ. ಏಯ್, ನನ್ ಪಟಾಕಿ ಗೋಯಿಂಗ್. ನಗರದಲ್ಲಿ ಹದಗೆಟ್ಟ ಕಾನೂನು ವ್ಯವಸ್ಥೆ, ಹೆಣ್ಣು ಮಕ್ಕಳು ತರಕಾರಿ ಕೊಳ್ಳಲು ರಸ್ತೆಗೆ ಬರದಂತ ಪರಿಸ್ಥಿತಿ. ಒಂದ್ ಕ್ವಾರ್ಟರ್ ಬ್ರಾಂಡಿ ಕೊಡಿ. ಹಲೋ, ಬ್ರಾಂಡಿ ಜೊತೆಗೆ ಒಂದ್ ರಮ್, ವಿಸ್ಕಿ, ವೈನ್, ಜಿನ್, ವೋಡ್ಕಾ ಮತ್ತೊಂದ್ ಸ್ಟ್ರಾಂಗ್ ಬಿಯರ್ ತಗೊಳ್ಳಿ. ಅಮ್ಮ ತಾಯಿ, ಸೋಡಾನೆ ಮರ್ತ್ಬಿಟ್ಟಿದೀಯಾ? ಸೋಡಾ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗತ್ತೆ. ನಾನು ಪಕ್ಕ ಸುಕ್ಕ. ಡ್ರಿಂಕ್ಸ್ ಕೊಡ್ಸಿದ್ರೆ ಹೋದ್ವಾರ ಮಾಡಿದ್ ರೇಪ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂದಿದ್ಯಲ್ಲ. ಹೇಳ್ತೀನಕ್ಕ. ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಲ್ಲ. ಇದೇನಿದು? ಗುಂಡು ಒಳಗಡೆ ಹೋಗ್ತಿದ್ದಂಗೆ ರೆಸ್ಪೆಕ್ಟ್ ತುಂಡಾಗೋಯ್ತು. ಬಿಟ್ಟಾಕೋ ಸಂಡೆ, ನಮಗ್ ಬೇಕಾಗಿರೋದು ಬರೀ ಬ್ರೇಕಿಂಗ್ ನ್ಯೂಸ್ ಮಾತ್ರ. ಹೇಳಪ್ಪ ಮಲ್ಲೇಶ, ನೀನ್ ಹೇಗ್ ರೇಪ್ ಮಾಡ್ದೆ? ಕಳೆದ ವಾರ ಆಗಿದ್ ರೇಪು ಹಳೆ ನ್ಯೂಸ್. ಈಗ ಲೇಟೆಸ್ಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ ತಗ. ಈ ಮೀನ್ ಅಂಗಡಿ ಮಲ್ಲೇಶನ ಕೈಯಲ್ಲಿ ಅತಿ ದಾರುಣವಾಗಿ ರೇಪ್ ಆಗುತ್ತಿರುವ SVTV ರಿಪೋರ್ಟರ್ ಸಂಗೀತ. ಆಟಲ್ಲಿದ್ದ ಕ್ಯಾಮ್ರಾಮನ್ ಬಾ ನನ್ನ ಸಂಗೀತ, ನಿನಗಾಗಿ ಮಲ್ಲೇಶ. ಲೋಫರ್, ನನ್ ಎಣ್ಣೆನೆ ಕುಡ್ದು ನನ್ನೇ ರೇಪ್ ಮಾಡಕ್ ಬರ್ತೀಯಾ ನೀನು? ನಾನ್ ಮುಂಚೆನೆ ಹೇಳ್ದೆ ನಿನ್ಗೆ, ಏನೋ ದೊಡ್ಡದಾಗಿ ಕೇಸ್ ನ ಆಳ್ವಾಗಿ ರಿಪೋರ್ಟ್ ಮಾಡ್ತೀನಿ ಅಂತ. ರೊಮ್ಯಾಂಟಿಕ್ ಆಗಿ ಕಾಕ್ಟೇಲ್ ಮಾಡ್ಕೊಟ್ಟು ಬಿಡ್ತಾನ. ಕಾಡತಿ ತರ ಓಡ್ ಬರ್ತಾವ್ರಲ್ಲಪ್ಪ. ಇವನ್ ಬರೋ ಸ್ಪೀಡ್ ನೋಡಿದ್ರೆ ನಿನ್ ಮಾತ್ರ ಅಲ್ಲ, ನನ್ನ ಸೇರ್ಸ್ ರೇಪ್ ಮಾಡವ್ರೆ. ಬಿಡಿ ಜಿಲ್ಲೆ ಹೋಗಲು ಕರಿ ಹಂದಿ. ಅಲ್ಲೋಡು ಪೊಲೀಸು. ಅಬ್ಬ ಸತ್ಯ. ನಮ್ಮ ACP ಸಾಹೇಬ್ರು
ತಗೊಳ್ಳಿ ದುಡ್ಡು ಜೀಪ್ ಬಿಡಿ. ಈ ಹುಡುಗಿನ ರೇಪ್ ಮಾಡ್ತಾ ಸ್ವರ್ಗಕ್ಕೊಂಡ್ರೆ ಒಂದು ಹೋಗ್ ಬಂದ್ಬಿಡ್ತೀನಿ. ಸ್ವರ್ಗ ನನ್ನ ಮಗನೇ, ನಿಂಗೆ ಸ್ವರ್ಗ ಏನೋ? 3 ಲೋಕ ತೋರಿಸ್ತೀನಿ. ತೋರಿಸಿ ಊರವ್ರನ್ನೆಲ್ಲ ಬಿಡ್ತೀರ, ನನಗೆ ಯಾಕೆ ಹಿಂಗ್ ಬಿಟ್ರಿ? ನಿಮ್ಮಂಥ ಕರಪ್ಟ್ ಪೊಲೀಸ್ ಆಫೀಸರ್ಸ್ ಇರೋದ್ರಿಂದಾನೆ ನಮ್ ಸೊಸೈಟಿ ಹಾಳಾಗ್ತಿರೋದು. ನಗ್ತಿದ್ದೀರಲ್ರಿ? ಏನ್ ಬಾಸ್, ಬೆಳಗ್ಗೆ ಲವ್ ಮೂಡಲ್ಲಿದ್ದೀರಾ? ನನ್ನ ಮನ್ಸಲ್ಲಿ ಪಟಾಕಿ ಪಟ 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 ಅಂತ ಸಿಡಿತಾ ಇದೆ. ಕರ್ಸ್ರು ಅವಳನ್ನ. ಬಾಸ್ ಹೆಂಗೆ ಬಾಸ್ ಕರ್ಸೋದು? ಅವ್ರ ಪ್ರೆಸ್ಸು, ನೀವು ಪೊಲೀಸು. ಸೋ ವಾಟ್, ಕಾಲ್ ದ ಪ್ರೆಸ್ ಮೇಟ್. ಏನಿದು ಫ್ಯಾನ್ ಎಫೆಕ್ಟ್? ಸಂಪತ್ ಹೇಳ್ರಿ, ಈ ಪ್ರೆಸ್ ಮೀಟ್ ಕರ್ದಿರೋದು ಯಾಕೆ? ಸಿಟಿಲ್ ನಡೀತಿರೋ ಮರ್ಡರ್ಸ್ ಬಗ್ಗೆನಾ? ಸೆಕ್ಸ್ ರಾಕೆಟ್ ಬಗ್ಗೆನಾ? ಸರಗಳತ್ತದ ಬಗ್ಗೆನಾ? ಅಥವಾ ಚೈಲ್ಡ್ ಲೇಬರ್ ಇಶ್ಯೂನಾ? ರೇಪ್ ನಡೀತಲ್ಲ ಅದ್ರ ಬಗ್ಗೆ ಏನ್ರಿ? ಹೇಳ್ತೀವ್ರಿ, ಪ್ರೆಸ್ ಮೀಟ್ ಕರೆದು ಹೇಳ್ದೆ ಇರ್ತೀವ. ಫಸ್ಟ್ ಜೆಂಟ್ಸ್ ಎಲ್ಲ ಹಿಂದೆ ಹೋಗಿ, ಲೇಡೀಸ್ ಎಲ್ಲ ಮುಂದೆ ಬನ್ನಿ. ಇದೇನಿದು ಹೊಸ ಕಾನ್ಸೆಪ್ಟ್? BMTC ಬಸ್ ಕಾನ್ಸೆಪ್ಟ್. ಇದನ್ನ ಹೇಳಕ್ ನೀನ್ ಯಾರು? ಅವ್ರ ಫ್ಯಾನ್ ಆದ್ರೆ ಹೋಗ್ ಬರ್ತಡೇ ಮಾಡು, ಕೇಕ್ ಕಟ್ ಮಾಡು, ಫ್ಲೆಕ್ಸ್ ಕಟ್ಟು. ಅದನ್ನ ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಗಂಟೆ ಆಡ್ಸ್ಬೇಡ. ಏಯ್, ಫ್ಯಾನ್ಸ್ ಇಂದ ಫ್ಯಾನ್ಸ್ಗಾಗಿ, ಫ್ಯಾನ್ಸ್ಗೋಸ್ಕರ ಈ ಜೀವನ. ಅವರಿಂದಾನೇ ಈ ಸ್ಟೇಟಸ್, ಅವರಿದ್ರೇನೆ ಥಿಯೇಟರ್ ಅಲ್ಲಿ ವಿಜುವಲ್ಸ್. ಸೊ ಹೇಳಿ, ಈ ಪ್ರೆಸ್ ಮೀಟ್ ಯಾಕೆ ಕರೆದಿರೋದು? ನಿನ್ನೆ ಸಲ್ವಾರ್ ಕಮೀಸು, ಇವತ್ತು ಪ್ಯಾಂಟು ಶರ್ಟು. ಸೀರೆ ಯಾವಾಗ ಉಡ್ಕೋತೀರಾ? ವಾಟ್? ಬಾಸ್, ಸೀರೆ ಮದುವೆ ಆದ್ಮೇಲೆ ಉಡ್ಸಿವ್ರಂತೆ. ಈಗ ವಿಷಯಕ್ಕೆ ಬನ್ನಿ ಬಾಸ್. ಹಂಗಂತೀಯ? ಹಲೋ ಎಸ್ ಬಾಸ್. ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಹೇಳಿ. ಮದುವೆ ಆದ್ಮೇಲೂ ಜಾಬಲ್ ಕಂಟಿನ್ಯೂ ಆಗ್ತೀರಾ? ಇದೇನ್ ಸರ್ ಇದು? ಪ್ರೆಸ್ ಮೀಟಾ ಇಲ್ಲ ಪರ್ಸನಲ್ ಮೀಟಾ? ನಮ್ದೇನ್ ಚಾನಲ್ ಅಲ್ವಾ? ನಮ್ಮ ಹತ್ರ ಮೈಕ್ ಇಲ್ವಾ? ನಮ್ಮ ಹತ್ರ ಯಾಕ್ರಿ ಮಾತಾಡ್ತಾ ಇಲ್ಲ? ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಡೆಲ್ಲಿಲಿ ಒಬ್ಬ ಪೊಲೀಸ್ ಆಫೀಸರು ಲೇಡಿ ಜರ್ನಲಿಸ್ಟ್ ನ ಲವ್ ಮಾಡಿ ಮದುವೆ ಆಗಿದ್ದಾನೆ. ಚಪ್ಪಾಳೆ. ಇದೊಂದು ನ್ಯೂಸ್, ಇದಕ್ಕೊಂದು ಪ್ರೆಸ್ ಮೀಟ್. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ. ಆಕ್ಚುಲಿ ನ್ಯೂಸ್ ಹೇಳೋದಕ್ಕೆ ನಮ್ ಬಾಸ್ ಸ್ವಲ್ಪ ನಾಚಿಕೆ ಪಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಡೆಲ್ಲಿಯಲ್ಲಿ ನಡೆದಿರೋ ಈ ಪ್ರೆಸ್, ಈ ಪೊಲೀಸ್ ಲವ್ ಮ್ಯಾರೇಜ್ ನಿಂದ ನಮ್ ಬಾಸು ಇನ್ಸ್ಪೈರ್ ಆಗಿ ಒಬ್ರು ಲೇಡಿ ಜರ್ನಲಿಸ್ಟ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮಲ್ಲಿರೋ ಯಾರು ಹೆಣ್ಣೈಕ್ಳು ಜರ್ನಲಿಸ್ಟ್ಗೆ ನಮ್ ಬಾಸ್ ನ ಮದ್ವೆ ಬೇಕಂತ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಪೊಲೀಸು ಪ್ರೆಸ್ ಕಾಂಬಿನೇಷನ್ ಕ್ರೇಜಿ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ. ನಾಟ್ ಇಂಟ್ರೆಸ್ಟೆಡ್. ಡೆಲ್ಲಿನಲ್ಲೇ ಹೋಗಿ ಟ್ರೈ ಮಾಡಿ, ಸಿಗ್ಬಹುದು. ಪ್ರೆಸ್ ಮೀಟ್ ಅಂದ್ರೆ ನಿಮ್ಗೆಲ್ಲ ತಮಾಷೆ ಆಗೋಗಿದೆ. ಇನ್ನೊಂದ್ಸಲ ಈ ತರ ಡಬ್ಬಾ ಪ್ರೆಸ್ ಮೀಟ್ ಕರಿಬೇಡ್ರಿ. ಅಟ್ಲೀಸ್ಟ್ ಟೀನೂ ಇಲ್ಲ, ಕಾಫಿನೂ ಇಲ್ಲ. ಟೀ ಕಾಫಿ ಯಾಕೆ? ಬಿಸಿ ಬಿಸಿ ಕಜ್ಜಾಯ ಓಕೆನಾ? ಓ, ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿಯಾಗಿರುತ್ತೆ. ಓಕೆ.